ಇನ್ನು ರಾಜಕೀಯದ ಸುದ್ದಿಗಳನ್ನು ನೋಡೋದಾದರೆ ರಾಜ್ಯದಲ್ಲಿ ಈಗ ಸಿಎಂ ಡಿಸಿಎಂ ಕುರ್ಚಿ ಕಾದಾಟ ಅಂತಕ್ಕಂಥದ್ದು ಜೋರಾಗ್ತಾ ಇದೆ. ಸಿದ್ದರಾಮಯ್ಯ ಡಿಕೆಶಿ ಬಣದ ಮಧ್ಯೆ ಟಾಕ್ ವಾರ್ ಕೂಡ ಜಾಸ್ತಿ ಆಗ್ತಾ ಇದೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣದ ಮಧ್ಯೆ ಟಾಕ್ ವಾರ್. ಎಷ್ಟೇ ಬಾಯಿಗೆ ಬೀಗ ಹಾಕೊಳ್ಳಿ ಅಂದರೂ ಯಾರೂ ಬೀಗ ಹಾಕೋತಾ ಇಲ್ಲ. ಡಿಕೆಶಿ ಸಿಎಂ ಆಗಲೇಬೇಕು, ಆಗ್ತಾರೆ ಹೀಗಂತ ಡಿಕೆ ಶಿವಕುಮಾರ್ ಆಪ್ತ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಇವತ್ತು ಮತ್ತೆ ಕೊಟ್ಟೂರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷ ಸಂಘಟಿಸಿದ್ದು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು, ಡಿಕೆಶಿಯನ್ನು ಸಿಎಂ ಮಾಡಲಿ, ಬಳಿಕ ಡಜನ್ ಡಿಸಿಎಂ ಮಾಡಿಕೊಳ್ಳಿ. ಪಕ್ಷ ಕಷ್ಟದಲ್ಲಿದ್ದಾಗ ರಾಜಣ್ಣ ಮಾತಾಡಲಿಲ್ಲ, ಚಂದ್ರಶೇಖರ ಶ್ರೀಗಳು ಮನವಿಯನ್ನು ತಪ್ಪಿಲ್ಲ. ವಿಜಯನಗರದಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಈ ಮಾತುಕತೆ ಮುಂದುವರಿತಾ ಇದೆ. ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ರು ಕೂಡ ಯಾರೂ ಅದಕ್ಕೆ ಸೊಪ್ಪು ಹಾಕ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ನೋಟಿಸ್ ಕೊಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟರೂ ಕೂಡ ಅವರ ಪರವಾಗಿ ಜನ ಮಾತನಾಡ್ತಾ ಇದ್ದಾರೆ, ಶಾಸಕರು ಮಾತನಾಡ್ತಾ ಇದ್ದಾರೆ. ಇದು ಮುಂದೆ ಎಲ್ಲಿ ಹೋಗಿ ಮುಟ್ಟುತ್ತೆ ಅಂತ ಗೊತ್ತಿಲ್ಲ. ನನಗೆ ಈ ಸಿ ಎಂ ವಿಚಾರ ಪಬ್ಲಿಕ್ಕಲ್ಲಿ ಮಾಧ್ಯಮದಲ್ಲಿ ಡೆಪ್ಟಿ ಸಿ ಎಂ ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂಥ ಅವಶ್ಯಕತೆ ನಾನು ಹೇಳ್ತಿರಲ್ಲ. ಎ ಐ ಸಿ ಸಿ ಅವರಲ್ಲಿ ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾದಂಥ ಅನಿವಾರ್ಯತೆ ಯಾರು ನಮ್ಮ ಶಾಸಕರಾಗಲಿ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಪಾರ್ಟಿಯವರು ನಾನು ವಿಧಿ ಇಲ್ಲದೆ ನಾನು ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಪಾರ್ಟಿಗೆ ಶಿಸ್ತು ಇಂಪಾರ್ಟೆಂಟ್. ಶಿಸ್ತಿಲ್ಲ ಅಂದರೆ ಯಾರೂ ಇಲ್ಲ. ಪಕ್ಷ ತರಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದ್ದೀವಿ, ಏನು ಮಾಡಿದ್ದೀವಿ ಅಂತ ನಮ್ಗೆ ಗೊತ್ತಿದೆ. ಇವತ್ತು ಇವ್ರು ಯಾರು ಏನು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಯಾವುದೇ ಕಾರಣಕ್ಕೂ ಒಂದೇ ಒಂದು ಡಿ ಸಿ ಎಂ ಕೇಳಿದರೆ ನಾವು ಮುಖ್ಯಮಂತ್ರಿ ಕೇಳಿ, ಅದು ಬಿಟ್ಟರೆ ಇನ್ನೇನು ಗೊಂದಲ ಇಲ್ಲ. 5 ವರ್ಷ ಸುಸಂಹಿತವಾಗಿ ಸರ್ಕಾರ ನಡೀತದೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರ ನಡೀತದೆ. ಇವರೇ ಇರ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, ತದನಂತರ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ. 9 ವರ್ಷ ಹಾಗೆ ಆಗ್ತದೆ. ಸಾಮಾನ್ಯವಾಗಿ ಅವ್ರಿಗೆ 3 ಡಿ ಸಿ ಎಮ್ 2 ಡಿ ಸಿ ಎಮ್ ಆಗ್ಬೋದು, 1 ಡಜನ್ ಡಿ ಸಿ ಎಮ್ ಕೊಡಿ ಅವರಿಗೆ, ಒಂದೇನು ಅಭ್ಯಂತರ ಇಲ್ಲ. ಅದೇ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಮಾಡಿ ಡಜನ್ ಡಿ ಸಿ ಎಮ್ ಮಾಡ್ಕೊಳ್ಳಿ ಅನ್ನೋದು ನನ್ನ ಮನವಿ. ಹಾಗೆ ನೋಡೋಕೆ ಹೋದರೆ ಶಿವಗಂಗಾ ಬಸವರಾಜ್ ಹೇಳ್ತಾ ಇದ್ದಿದೆ ಫಸ್ಟ್ ಟೈಮ್ ಏನಲ್ಲ, ಮೊದಲಿಂದನೂ ಡಿ ಕೆ ಶಿ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ನೋಡೋಣ ಇವ್ರ ವಿರುದ್ಧ ಏನಾದರೂ ಕ್ರಮ ತಗೋತಾರ ಡಿ ಕೆ ಶಿವಕುಮಾರ್, ಅವರದ್ದೇ ಬಣದವ್ರದ್ದು, ನೋಡೋಣ.